ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮ MIS ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಉಪಚುನಾವಣೆ ಬಂದುಬಿಡ್ತು, ಜವಾಬ್ದಾರಾಗಿದೆ. ರಾಜಕೀಯ ಓಡಾಟಗಳು, ತಿಕ್ಕಾಟಗಳು ಏನೆಲ್ಲ, ಅದರಲ್ಲೂ ಒಂದಿಷ್ಟು ಹೊಸ ಆಶಯದಿಂದ ಜನ ಬಯಸೋರು ಸ್ವಾಭಾವಿಕದ. ಯಾಕೆ ನಮ್ಗೆ ಯಾಕೆ ಟಿಕೆಟ್ ಸಿಗಬಾರ್ದು ಅಂತೇಳಿ ಸಹಜ ಕೇಳಿದ್ರಲ್ಲ. ಯಾಕಪ್ಪ ಅಂತಂದ್ರೆ ಸಹಜವಾಗಿ ಈ ಚುನಾವಣೆಗಳು ಕಾಂಗ್ರೆಸ್ ಒಂದು ರೀತಿ ಚಾಲೆಂಜ್ ಇದ್ದಂಗೆ, ಎರಡೂ ಗೆಲ್ಲಬೇಕಾಗಿದೆ ಅವರು. ಯಾಕಂದರೆ ಎರಡೂ ಸೀಟ್ ಕಾಂಗ್ರೆಸ್ಸಿನ ಮತ್ತು ಕಾಂಗ್ರೆಸ್ಸಿನ ಘಡ್ ಇದ್ದಂಗೆ. ಅದರಲ್ಲೂ ದಾವಣಗೆರೆ ಆಯಿತು, ಬಾಗಲಕೋಟೆ ಆಯಿತು. ದಾವಣಗೆರೆ ಅಂತ ಮುಗಿದು ಹೋಗ್ಬಿಡ್ತು. ಶಾಮನೂರು ಶಿವಶಂಕರಪ್ಪ ಅಂದರೆ ಸಾಕು. ಹೌದಪ್ಪ, ದಾವಣಗೆರೆ ಅಂದರೆ ಶಾಮನೂರು ಶಿವಶಂಕರಪ್ಪ ಅಷ್ಟೇ ಹೆಸರು. ಶಿಕ್ಷಣ ವಸ್ತುಗಳನ್ನು ತೆಗೆದುಕೊಂಡು ಅತ್ಯಂತ ಪ್ರಭಾವಿ ಶುಗರ್ ಲಾಬಿ, ಎಲ್ಲ ಲಾಬಿಗಳು ಮಾಡಿಟ್ಟು ಹೋಗಿದ್ದಾರೆ ಅವರು. ಜೊತೆಗೆ ಅಲ್ಲಿ ಲಿಂಗಾಯತ ಲಾಬಿನೂ ಅದ ಬಲಿಷ್ಠ. ವೀರಶೈವ ಲಿಂಗಾಯತ, ಅದರಲ್ಲೂ ವೀರಶೈವರು ಪರವಾಗಿ ನಿಲ್ಲುವಂಥ ಪಂಚಪೀಠಾಧೀಶರ ಬೆಂಬಲ ಅವರಿಗೆದ. ಹೀಗಾಗಿ ಅವರ ಮನೆತನದವ್ರು ಯಾರೋ ನಿಂತರೂ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದಾವೆ ನಮ್ಮ ದಾವಣಗೆರೆ ದಕ್ಷಿಣಕ್ಕೆ. ಯಾಕೆ ಒಂದು ಕಾಲಕ್ಕೆ ದಾವಣಗೆರೆ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಆಗಿತ್ತು. ಅಲ್ಲಿ ಕಾರ್ಮಿಕರು ಹೋರಾಟಗಳಾಗ್ತಾಯಿದ್ದು, ಕಾರ್ಮಿಕರು ಪರ ಇದ್ದಂಥವ್ರು ಆಯ್ತು ಬರ್ತಾಯಿದ್ರು. ಪಂಪಾಪತಿ ಅಂತಿದ್ರು ದಾವಣಗೆರೆಯಲ್ಲ, ದೊಡ್ಡ ಲೀಡರ್ ಅವರು. ಇದು ಕಮ್ಯುನಿಸ್ಟ್ ಲೀಡರು, ಯೂನಿಯನ್ ಕಟ್ಕೊಂಡು ಹೋರಾಟ ಮಾಡಿದಂಥವರು. ಅವ್ರ ನಂತರದಲ್ಲಿ ಈಗ ಬಂದದ್ದು ಶಿಕ್ಷಣ ಕ್ಷೇತ್ರದ ಹೆಚ್ಚುವರಿ ಮಾಡಿದ ಶಾಮನೂರು ಶಿವಶಂಕರಪ್ಪನವರು. ವಿಶೇಷವಾಗಿ 2008, 2013, 2018, 2023 ನಿರಂತರವಾಗಿ ಆಯ್ಕೆ ಆಗುತ್ತಾ ಬಂದಂಥವ್ರು. ಎಲ್ಲ ದೃಷ್ಟಿಯಿಂದ ಹೌದು, ಮಣಿ ಸಾಕಷ್ಟು ಅದಲ್ಲ, ಕಪೇಬಲ್ ಅದಾರ ಅವರು. ಜೊತೆಗೆ ಜಾತಿ ಪ್ರಭಾವಿ ಇದಾರ, ಶುಗರ್ ಲಾಬಿ ಅದ ಅವರಿಗೆ. ಏನಿಲ್ಲ ಏನು ನಮ್ಮ ಶಿಕ್ಷಣ ಅಂತ ಎಲ್ಲಿ ಹೋಗ್ತಾರೆ ಅಲ್ಲಿ ದಾವಣಗೆರೆ ತುಂಬ ಶಾಮನೂರು ಶಿವಶಂಕರಪ್ಪ ಬಾಪೂಜಿ ಸಂಸ್ಥೆನ. ಹೀಗಾಗಿ ಅವ್ರು ಗೆಲ್ಲೋದು ನಿಂತು ಸುಲಭ. ಈಗ ಅವ್ರ ಮನೆಯವ್ರು ಯಾರೋ ನಿಂತರು ಗೆಲ್ತಾರೆ ಅನ್ನುವಂಥದ್ದು. ಅವ್ರ ದ್ವಿತೀಯ ಪುತ್ರ SS ಗಣೇಶವ್ರು ನಿಲ್ಬೋದು, ಇಲ್ಲ ಪ್ರಥಮ ಪುತ್ರ ಮಲ್ಲಿಕಾರ್ಜುನ ಅವರ ಮಗ ಸಮರ್ಥ ನಿಲ್ಬೋದು. ಇವರಿಬ್ಬರಲ್ಲಿ ಯಾರಿಗೂ ಟಿಕೆಟ್ ಸಿಗೋ ಸಾಧ್ಯತೆ ಇರ್ತದೆ. ಅವ್ರು ಜಸ್ಟ್ ಕೇಳಿದ ಸಾಕು ಅವ್ರು ಶಕ್ತಿ ಪಡ್ತದೆ.